ಹಬ್ಬದ ಮೂಡಲ್ಲಿ ಇಲ್ಲಂತೂ ಪ್ರೆಸೆಂಟ್ ಇಲ್ಲ. ಉಳ್ಕದೆ ಬೇಜಾರಾಗಿರೋದು, ಓನರ್ ಕಿರ್ಕು ಅಂತೂ ನಿಮ್ಗೆ ಒಳಗಿರಾಕೆ ಬಿಡ್ತಾ ಇಲ್ಲ ಅವರು. ನಾವು ಏನಾರು ಮಾಡ್ತು ಅಂದ್ರೆ ಓಡ್ಬರ್ತಾರೆ. ಅಪ್ಪ ಸಾಕಂತ ನಮಗೂ ಮಾಡ್ತೀಯಾ, ಏನೋ 1 ಲಕ್ಷ ಪೇಮೆಂಟ್ ಕೊಡ್ತಾರ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ. ನಾಳೆ ಹಬ್ಬ, ಇವತ್ತು ಊರಿಗೆ ಹೋಗೋಣ ಅಂತ. ಇವಾಗ ಆ್ಯಕ್ಚುಲಿ ನಾನು ಒಬ್ಬಳೇ ಹೋಗ್ತಾ ಇರೋದು. ಸೊ ಅದಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ಮಧ್ಯಾಹ್ನ ಆಗಲೇ ಟೈಮ್ ಬಂದು 12:15. ಸೊ ನಮ್ಮನೇಲಿ ಇವತ್ತೇ ಹಬ್ಬ ಮಾಡ್ಕೊಂಡು ಹೋಗ್ತಾ ಇರೋದು. ಇವತ್ತು ನಮ್ಮ ಮನೇಲಿ ಹೊಸ ವರ್ಷ ಹಬ್ಬ, ಯುಗಾದಿ ಹಬ್ಬ. ಸೊ ನಮ್ಮಮ್ಮ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ ನೋಡಿ. ಎಲ್ಲ ಆಯ್ತಾ? ಎಣ್ಣೆ ಹಾಕಬೇಕು, ದೀಪ ಹಚ್ಬೇಕು. ದೀಪ ಜೋರಾಗಿ ಮಾತಾಡುಮ್ಮ. ಈಗ ಎಣ್ಣೆ ಬಿಡ್ತಾ ಇದ್ದೀನ, ದೀಪ ಹಚ್ಬೇಕಾ? ಆಯ್ತು, ದೀಪ ಹಚ್ಚಿದ್ರೆ ಎಲ್ಲ ಆಯ್ತು. ದೀಪ ಹಚ್ಚಿದ್ರೆ ಎಲ್ಲ ಆಯ್ತು. ನೋಡಿ ಇಲ್ಲಿ ಆಗ್ಲೇ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ದೇವ್ರ ಪೂಜೆಗೆ. ಸೊ ಎಲ್ಲ ರೆಡಿ ಆಗಿದೆ. ಮತ್ತೆ ಹೊರಗಡೆ ತೋರಿಸ್ತೀನಿ ನಮ್ಮನೆದು. ಇವತ್ತೇ ಆಗಲೇ ನೋಡಿ ಅಲ್ಲಿ ಬಾಗಿಲಿಗೆ ತೋರಣ, ಐ ಮೀನ್ ಮಾವಿನೆಲೆ ಎಲ್ಲ ಕಟ್ಬಿಟ್ಟಿದ್ದಾರೆ ಇವತ್ತೇ ನಮ್ಮನೇಲಿ. ಅದೆಲ್ಲ ಫುಲ್ ಮನಿ ಪ್ಲ್ಯಾಂಟು. ಸೊ ಎಲ್ಲ ರೆಡಿ ಈ ಥರ. ಆಮೇಲೆ ಇನ್ನೊಂದೇನೆಂದರೆ, ಇಲ್ಲಿ ಇವಾಗ ಇವರೆಲ್ಲ ನನ್ನ ತಂಗಿದಿರು ಯಾರೂ ಇಲ್ಲ. ಸೊ ಅದೆಲ್ಲ ಬಂದು ಸಂಜೆ ಪ್ಯಾಕ್ ಮಾಡ್ಕೊಳಕ್ಕೆ ಅವರು ಆಫೀಸ್ಗೆ ಹೋಗಿದ್ದಾರೆ. ಸೊ ಅವ್ರಿಗೆ ಲೀವ್ ಇಲ್ಲ, ನಾನು ಒಬ್ಳಿಗೆ ಲೀವ್ ಇರೋದ್ರಿಂದ, ಇವತ್ತು ನಾನು ಲೀವ್ ತೊಗೊಂಡಿರೋದ್ರಿಂದ ನಂದು ಆಲ್ರೆಡಿ ಬಟ್ಟೆ ಎಲ್ಲ ಪ್ಯಾಕ್ ಆಗೋಗಿದೆ. ಅದಕ್ಕೋಸ್ಕರ ಇವಾಗ ನಾನು ಒಬ್ಬಳೇ ಹೋಗ್ತಾ ಇರೋದು. ಇವಾಗ 3 ಗಂಟೆ ಟ್ರೈನ್ ಇದೆ, 1 o'clock ಮನೆ ಬಿಡಬೇಕು. ಇವರೆಲ್ಲ ಬಂದು ಸಂಜೆಗೆ ಜೋಡಿಸ್ಕೊತಾರೆ. ಇವಾಗೆಲ್ಲ ಪ್ರಿಪೇರ್ ಮಾಡ್ಕೊಂಬಿಟ್ಟಿದ್ದಾರೆ, ಅಂದರೆ ರೆಡಿ ಮಾಡ್ಕೊಂಬಿಟ್ಟವ್ರು. ಏನೇನು ಇಟ್ಕೊಬೇಕು, ಹೊಸ ಬಟ್ಟೆಗೆಲ್ಲ ಯಾವುದೇ ಸೆಟ್ ಮಾಡ್ಕೊಬೇಕು, ಏನು ಬ್ಯಾಂಗಲ್ಸ್ ಎಲ್ಲ. ಸ್ಯಾರಿ ಹಾಕೊತಾರ ಅಮ್ಮ, ಡ್ರೆಸ್. ಓಕೆ, ಇಲ್ಲಿ ಹೊಸ ಡ್ರೆಸ್ ಇದೆ, ಹೊಸ ಬಟ್ಟೆ. ಮೊನ್ನೆ ಹೋಗಿ ನಮ್ಮ ಅಮ್ಮರೆಲ್ಲ ಶಾಪಿಂಗ್ ಮಾಡ್ಕೊಂಬಂದಾರೆ ಹೊಸದು. ಸೊ ಹೆಂಗಾಯ್ತು ಹಬ್ಬ? ಇನ್ನೂ ಹಬ್ಬ ಎಲ್ಲ ಐತಿ. ನಾಳೆ ಹಬ್ಬ ಹೆಂಗಾಯ್ತು ಅಂತ ನಾಳೆ ಹೇಳೋದು. ನಮ್ಮನೇಲಿ ಇವತ್ತು ಹಬ್ಬ. ನಮ್ಮನೇಲಿ ಏನು ಮಾಡಿಲ್ಲ ಇವತ್ತು, ಹಬ್ಬ ಪೂಜೆ ಅಷ್ಟೇ. ಏನು ಸ್ವೀಟ್ಸ್ ಎಲ್ಲ ಏನು ಮಾಡಿಲ್ಲ, ಅಡುಗೆ ಏನು ಮಾಡಿಲ್ಲ, ಹಬ್ಬದ ಊಟ ಏನೇನು ಇಲ್ಲ. ನಾಳೆ ಊರಲ್ಲಿ ಹೋಗಿ ಅಲ್ಲಿ ಮಾಡ್ಕೊಂಡು ತಿನ್ನೋದಷ್ಟೇ. ಹಬ್ಬ ಸೆಲೆಬ್ರೇಟ್ ಅಂದರೆ ಊರಲ್ಲಿ ಹೋಗಿ ಜೋರಾಗಿ ಮಾಡೋದು. ಅದು ಬಿಟ್ಟರೆ ಇವಾಗ ಜಸ್ಟ್ ನಮ್ಮ ಮನೇಲಿ ಪೂಜಾ. ನಮ್ಮಮ್ಮ ಹಾಕಮ್ಮ, ನೀ ಎಣ್ಣೆ ಸೋರೋದು ಬೇಡ, ಸೋರೈತೆ ಹಾಕು. ಒಂದು ಗಂಟೆ ಪೂಜೆ ಮಾಡ್ತೀಯಾ? ಇಲ್ಲ, ಮಾಡ್ತೀನಿ. ಮಾಡು ಸ್ವಲ್ಪ ಎಣ್ಣೆ ಸೋರ್ಕೊಂಡು. ಆಮೇಲೆ ನಂದು ಹೊಸ ಡ್ರೆಸ್ಸು ಇಲ್ಲ ಐತೆ, ನಾಳೆ ಹಾಕೊಂಡಾದ್ಮೇಲೆ ತೋರಿಸೋದು. ಈಗಲೇ ತೋರಿಸಲ್ಲ. ಚೆನ್ನಾಗಿಲ್ಲ ಅಲ್ಲ, ಚೆನ್ನಾಗೇ ಐತೆ, ಪರವಾಗಿಲ್ಲ. ಅಂದರೆ ಆನ್ಲೈನಲ್ಲಿ ನಾನು ಬುಕ್ ಮಾಡಿದ್ದು, ಆನ್ಲೈನಲ್ಲಿ ನಾನು ತರಿಸ್ಕೊಂಡೆ. ಅವರೆಲ್ಲ ಆಫ್ಲೈನ್ ಶಾಪಿಗೆ ಹೋದರು. ಸೊ ನಾನು ತರಿಸ್ಕೊಂಡಿದ್ದಕ್ಕೆ ಬೇಡ ಅಂತ ಸುಮ್ಮನೆ ಆಗಿರೋದು. ಇವಾಗ ಹೋಗಬೇಕು. ಆಮೇಲೆ ಅಮ್ಮ ಇದೆಂತಕ್ಕೆ ಗಿಡಗಳು ನಮ್ಮದೇನಾ? ಇಲ್ಲ ನಮ್ಮದೇನಾ? ಇವಾಗ ಇದು ನಮ್ಮನೆ ಎದುರುಗಡೆ ಮನೆಯವ್ರದಂತೆ, ನಮ್ಮ ಊರಿಗೆ ತಗೊಂಡೋಗಕ್ಕೆ ರೆಡಿ ಮಾಡಿ ಇಟ್ಟವ್ರೆ. ವೈಟ್ ಕಲರು, ಇದಕ್ಕೆಲ್ಲ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಇಲ್ಲಿ ಹುಳಗಳು ಈ ಥರ ಫುಲ್ ಆಗೋಗಿದೆ. ಇಲ್ಲಿ ನೋಡಿ, ಏನು ಮಾಡಿದ್ರೂ ಹೋಗ್ತಾ ಇಲ್ಲ. ಇಲ್ಲಿ ಅಷ್ಟಕ್ಕೆಲ್ಲ ಆಗೋಗೈತೆ, ಏನು ಮಾಡಿದ್ರೂ ಹೋಗ್ತಿಲ್ಲ. ಸೊ ಹೋಗೋಣ. ಇವಾಗ ನಾನು ರೆಡಿ ಆಗಬೇಕು. ನಮ್ಮಮ್ಮ ಪೂಜೆ ಮಾಡಲಿ. ನಂದೆಲ್ಲ ಆಲ್ರೆಡಿ ರೆಡಿ ಆಗಿದೆ, ತಲೆ ಒಂದು ಬಾಚ್ಕೊಬೇಕು. ಇನ್ನು ನಮ್ಮಮ್ಮ ಪೂಜೆ ಮಾಡಬೇಕಷ್ಟೆ. ನಮ್ಮನೆ ಹಬ್ಬ ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ ತೋರಿಸ್ತೀನಿ. ಇನ್ನೊಂದೇನಂದರೆ, ಸಿಕ್ಕಾಪಟ್ಟೆ ನಾವು ಹಬ್ಬದ ಮೂಡಲ್ಲಿ ಇಲ್ಲಂತೂ ಪ್ರೆಸೆಂಟ್ ಇಲ್ಲ. ಯಾಕಂದರೆ ನಾವು ಮನೆ ಖಾಲಿ ಮಾಡಬೇಕು, ಸೀರಿಯಸ್ಲಿ ಮನೆ ಖಾಲಿ ಮಾಡಬೇಕು. ಫಸ್ಟು ಹಬ್ಬ ಆಗಿದ ತಕ್ಷಣನೇ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಮನೆಗಳು ಸಿಗ್ತಾ ಇಲ್ಲ ಎಲ್ಲೂ. ಇವಾಗಂತೂ ಹುಡುಕಿ ಸಾಕಾಗೋಗಿದೆ. ಸೊ ಇದರಲ್ಲೇ ಕ್ಲಿಪ್ಸ್ ಒಂದು ಸ್ವಲ್ಪ ತಗೊಂಡಿದ್ದೀನಿ. ಮನೆಯೆಲ್ಲ ಹುಡ್ಕಕ್ಕೆ ಹೋದಾಗ ವೀಡಿಯೋಸ್ ಮಾಡ್ಕೊಂಡಿರೋದು ಮನೆಗಳು, ಅದೆಲ್ಲ ವೀಡಿಯೋಸ್ನ ಆ್ಯಡ್ ಮಾಡ್ತೀನಿ ಇದೇ ವೀಡಿಯೋದಲ್ಲಿ. ಬಟ್ ನಾನು ಬೇರೆ ವೀಡಿಯೋದಲ್ಲೆಲ್ಲ ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಇದರಲ್ಲೇ ಆ್ಯಡ್ ಮಾಡ್ತೀನಿ ನೋಡಿ. ನಮ್ಗೆ ಯಾವುದೂ ಮನೆ ಸಿಕ್ಕಿಲ್ಲ. ಆಮೇಲೆ ಸಿಕ್ಕಿರೋದು ಅಷ್ಟೇ, ಇವಾಗ ಹಬ್ಬದಷ್ಟರಲ್ಲಿ 15th ಒಳಗಡೆ ಖಾಲಿ ಬರಬೇಕು ಅಂತ ಅವರು ಹೇಳಿದ್ರು. ಸೊ ಇವಾಗ ಮಾಡೋಕ್ಕಾಗಿಲ್ಲ. ನಮಗೆ ಅದೇ ಟೆನ್ಷನ್ನು.
ಇದಕ್ಕಿಂತ ಮುಂಚೆ ತುಂಬಾ ಮನೆಗಳನ್ನ ನಮ್ಮಮ್ಮ ಹುಡುಕಿದ್ದಾರೆ. ಸೊ ಇದನ್ನು ಅಷ್ಟೇ ಮುಂಚೆನೆ ನೋಡಿದ್ರು, ಗೃಹ ಪ್ರವೇಶ ದಿನನೇ ಬಂದಿದ್ರಂತೆ. ಬಟ್ ನನ್ಗೂ ಒಂದ್ಸಲ ತೋರ್ಸ್ಬೇಕಂತ ಕರ್ಕೊಂಡ್ ಬಂದಿದ್ದಾರೆ. ಸ್ವಲ್ಪ ಜಾಸ್ತಿನೇ ಹೇಳಿದ್ದಾರೆ ಬಾಡಿಗೆನ. ಇಲ್ಲಿ ಇವಾಗ ಬಂದಾಗ ಏನಾದ್ರು ಕಡಿಮೆ ಹೇಳ್ತಾರೇನೋ ಅಂತ ಅನ್ಕೊಂಡ್ವಿ ಒಂದ್ ಸ್ವಲ್ಪನಾದ್ರೂ. ಬಟ್ ನಮ್ ಬಜೆಟ್ಗೆನ ಜಾಸ್ತಿನೇ ಇದೆ ಬಾಡಿಗೆ. ಓಕೆ ಪರವಾಗಿಲ್ಲ, 1 BHK ನೋಡೋಣ. ಆಕ್ಚುಲಿ ನಮ್ಗೆ 1 BHK ಆಗಲ್ಲ ನಮ್ಮ ಐಟಮ್ಸ್ ಗಳಿಗೆ. ಇವಾಗ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡೇ ಇದೀವಿ. ಬಟ್ ನೋಡೋಣ 1 BHK ಏನಾದ್ರು ಒಂದ್ ಸ್ವಲ್ಪ ದೊಡ್ಡದಾಗಿತ್ತಲ್ಲ ಅನ್ಕೊಂಡ್ರೆ ಅದು ಬೇರೆಯವ್ರಿಗೆ ಅಡ್ವಾನ್ಸ್ ಆಗೋಗಿದೆ. ಸೊ ಇರ್ಲಿ ಅನ್ಕೊಂಡು ಬರ್ತಿದೀವಿ, ಇನ್ನೇನು ಮಾಡಕ್ಕಾಗಲ್ಲ ಅಂತ. ಬಟ್ ಎಲ್ಲಾ ಮನೆಗಳು ನಮ್ಗೆ ಸೆಕೆಂಡ್ ಫ್ಲೋರ್ ಅಲ್ಲೇ ಸಿಗ್ತಾ ಇದೆ. ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಸಿಗ್ತಾನೆ ಇಲ್ಲ. ಎಲ್ಲ ಸೆಕೆಂಡ್ ಫ್ಲೋರ್. ಇನ್ನೊಂದು ಐಟಮ್ಸ್ ಗಳನ್ನ ಎತ್ಕೊಂಡು ಹೋಗಕ್ ಕಷ್ಟ, ಹೆವಿ ಕಷ್ಟ ಆಗುತ್ತೆ. ಇನ್ನೊಂದು ತುಂಬಾ ಹಳೆ ಮನೆಗಳು ಸಿಗ್ತಿದೆ. ಬಟ್ ಹಳೆ ಮನೆಗಳಿಗೆ ಹೋಗುವಷ್ಟು ಪ್ರೆಸೆಂಟ್ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಒಂದ್ ಸ್ವಲ್ಪ ಭಯ ಕೂಡ ಇದೆ, ಹಳೆ ಮನೆ ಹೆಂಗಿರುತ್ತೋ ಏನು ಅಂತ ಸ್ವಲ್ಪ ಭಯ ಅಷ್ಟೇ. ಸೊ ಆದಷ್ಟು ಹೊಸ ಮನೆಗಳನ್ನ ಹುಡುಕ್ತಾ ಇದೀವಿ. ಇನ್ನ ಒಂದು ಕಾರ್ನರ್ ಅಲ್ಲಿ ಇದ್ರೆ ಮನೆಗಳು ಓಕೆ, ನಮ್ ಸಾಮಾನುಗಳನ್ನ ಸೈಡ್ ಇಂದ ಎತ್ಕೋಬಹುದಲ್ಲ ಅಂತ ನಾವು ಯೋಚನೆ ಮಾಡ್ತಿದೀವಿ. ಬಟ್ ಕೆಲವೊಂದು ಸ್ಟೆಪ್ಸ್ ಚಿಕ್ಕ ಇರುತ್ತೆ, ಕೆಲವೊಂದು ಮನೆ ಮಿಡಲ್ ಅಲ್ಲಿ ಇರುತ್ತೆ. ಅದೊಂದು ಸ್ವಲ್ಪ ಯೋಚನೆ ಮಾಡ್ತಿದೀವಿ. ಅಂಡ್ ಈ ಮನೆ ಬಂದ್ ನೋಡಿದ್ವಾ, ಈ ಮನೆ ಫಸ್ಟ್ ಫ್ಲೋರ್ ಅಲ್ಲೇ ಇತ್ತು. ನೋಡಿದ್ರೆ ಬಾಡಿಗೆ 20,000. ಶಾಕ್ ಆಗೋಯ್ತು. ಅಂಡ್ ಕೆಳಗಡೆ ಮನೆ ಇರ್ಲಿ, ಕೆಳಗಡೆದಾದ್ರೂ ನೋಡ್ಕೊಳ್ಳೋಣ. ಅದು ಸಿಂಗಲ್ ಬೆಡ್ರೂಮ್, ತುಂಬಾ ದೊಡ್ಡದಾಗಿತ್ತು. ನೋಡೋಣ ಅನ್ಕೊಂಡ್ರೆ ಅದು ಕೂಡ ಬೇರೆಯವ್ರಿಗೆ ಅಡ್ವಾನ್ಸ್ ಆಗೋಗಿದೆ. ಸೊ ಇರ್ಲಿ ಅಂದ್ಬಿಟ್ಟು ಇದ್ಯಾವುದೋ ಇವಾಗ ತಾನೇ ಕನ್ಸ್ಟ್ರಕ್ಷನ್ಸ್ ನಡೀತಿತ್ತು. ಆಲ್ಮೋಸ್ಟ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಇನ್ನೊಂದ್ ಸ್ವಲ್ಪ ಅವ್ರದ್ದು ವುಡನ್ ಅದು ಇದು ಏನೇನೋ ಇನ್ನು ವರ್ಕ್ ಅದು ಇದು ಅಷ್ಟೇ ಇದ್ದಿದ್ದು. ಸೊ ಇನ್ನೊಂದು 1 month 2 months ಅಲ್ಲೆಲ್ಲ ಮುಗ್ದೋಗುತ್ತೆ ಅಂತ ಅಂತಿದ್ರು. ಬಟ್ ಇದು 3rd 4th ಫ್ಲೋರ್ ಅಲ್ಲಿ ಇರೋದು. 3rd ಫ್ಲೋರ್ 4th ಫ್ಲೋರ್ ಅಲ್ಲಿ 1 BHK. ಇದಕ್ಕೇನೆ 2 BHK 1 BHK ಇದೆ. 2 BHK ಆಲ್ಮೋಸ್ಟ್ ಎಲ್ಲಾನು ಖಾಲಿ ಆಗೋಗಿತ್ತು. 1 BHK ಇತ್ತು. ಇದಕ್ಕೇನೆ 15,000 16,000 ಹೇಳ್ತಾರೆ. ಎಲ್ಲಿಂದ ಎಲ್ಲಿಗೆ? ಸೊ ಇರ್ಲಿ ಅನ್ಬಿಟ್ಟು ಇವಾಗಂತೂ ಬೆಂಗಳೂರಲ್ಲಿ ಮನೆ ಹುಡ್ಕದೆ ತಲೆನೋವು, ದೊಡ್ಡ ತಲೆನೋವು. ನೋಡೋಣ, ನಮ್ಮಮ್ಮಂಗೆ ಅದೇ ಚಿಂತೆ. ಆದಷ್ಟು ಬೇಗ ಮನೆ ಸಿಗ್ಬೇಕಂತ. ಇವಾಗ ಹಬ್ಬ ಮುಗ್ದಾದ್ಮೇಲಾದ್ರೂ ನಮ್ ಲಕ್ ಚೆನ್ನಾಗಿದ್ರೆ ಒಂದು ಚೆನ್ನಾಗಿರೋ ಮನೆ ನಮ್ಮ ಬಜೆಟ್ ತಕ್ಕನಾಗೆ ಸಿಗ್ಲಿ ಅಂತ ಅನ್ಕೊಂತಾ ಇದೀವಿ. ಹಬ್ಬ ಮುಗ್ದಿದ ತಕ್ಷಣ ಬೇಗ ಬೇಗ ಖಾಲಿ ಮಾಡ್ಬಿಟ್ಟು ನಮ್ಮಮ್ಮನ ಟೆನ್ಷನ್ ಖಾಲಿ ಮಾಡಿಸ್ಬಿಡೋಣ, ನಮ್ಮಮ್ಮನ ಟೆನ್ಷನ್ ಕಮ್ಮಿ ಮಾಡಿಸೋಣ ಅಂತ. ಸೊ ನೋಡೋಣ, ಆದಷ್ಟು ಅನ್ಕೊಳ್ಳಿ ಒಳ್ಳೆ ಮನೆ ಸಿಗ್ಲಿ ಬೇಗ ಆದಷ್ಟು ಅಂತ, ಚೆನ್ನಾಗಿರೋದು. ಅಂಡ್ ಇದ್ ನೋಡಿ 3rd ಫ್ಲೋರ್ ಅಲ್ಲಿ ಇರೋದು. ನಮ್ಮಮ್ಮಂಗೂ ಹತ್ತ ಕಷ್ಟ ಆಗುತ್ತೆ, ನಮಗೂ ಹತ್ತ ಕಷ್ಟ ಆಗುತ್ತೆ. ನಮ್ದು ಇರ್ಲಿ ಬೆಳಗ್ಗೆ ಹೋಗಿ ಸಂಜೆ ಬರ್ತೀವಿ, ನಮ್ಮಮ್ಮಗೂ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರಿಗೂ ಮಂಡಿ ನೋವು ಅದು ಇದು ಅಂತ ಇರ್ತಾರೆ. ಸೊ ಅವರಿಗೆ ಕಾಲ್ ನೋವು ಇರೋದ್ರಿಂದ ಸ್ವಲ್ಪ ಕಷ್ಟ. ಸೊ ಆದಷ್ಟು ಬೇಗ ಒಳ್ಳೆ ಮನೆ ಸಿಗ್ಲಿ ಅನ್ಕೊಂಡು ಹುಡುಕ್ತಾನೆ ಇರ್ತೀವಿ. ಮನೆ ಹುಡ್ಕದೆ ಬೇಜಾರಾಗಿರೋದು, ಓನರ್ ಕಿರ್ಕು. ನಮ್ಗೆ ಅಂತೂ ನೆಮ್ಮದಿಯಾಗಿ ಒಳಗಿರಾಕೆ ಬಿಡ್ತಾ ಇಲ್ಲ ಅವರು. ನಮಿಗಂತೂ ನೆಮ್ಮದಿಯಾಗಿ ಫಸ್ಟ್ ಓನರ್ ಇದ್ರಲ್ಲ, ಫಸ್ಟ್ ಈ ಮನೆ ಆಕ್ಚುಲಿ ಬೇರೆಯವ್ರಿಗೆ ಸೇಲ್ ಆಗೈತೆ ಓಕೆನಾ. ಫಸ್ಟ್ ಓನರ್ ಇದ್ರಲ್ಲ ತುಂಬಾ ಒಳ್ಳೆಯವರೇನೆ, ಅವ್ರು ಇದ್ದಾಗ ನಮ್ಗೆ ಏನು ಅನ್ಸಿಲ್ಲ. ಬಟ್ ಇವಾಗಂತೂ ಮನೆ ಒಳಗಡೆ ಇರೋಕ್ಕೂ ಪ್ರಾಬ್ಲಮ್ಮು, ನಮ್ಗೆ ಒಂಚೂರು ಎಲ್ಲದಕ್ಕೂ ಪ್ರಾಬ್ಲಮ್ಮು. ಬಂದು ಯಾವಾಗ ಖಾಲಿ ಮಾಡ್ತೀರಾ, ಬಟ್ಟೆ ಹೋಗಂಗಿಲ್ಲ, ಏನೂ ಮಾಡಂಗಿಲ್ಲ. ಇನ್ನೂ ಟೈಮ್ 1 ತಿಂಗಳಲ್ಲ 1 ವರ್ಷ ಅಗ್ರಿಮೆಂಟ್ ಪ್ರಕಾರ. 3 ತಿಂಗಳು ಅಂದ್ರೆ ಇನ್ನೂ ಒಂದ್ ತಿಂಗಳೈತಿ. ಅದ್ರೊಳಗೆ ಬಂದು ಖಾಲಿ ಮಾಡಿ ಅಂತಾರೆ. ನನಗೂ ಬೇಜಾರಾಗ್ತೈತೆ ಅವ್ರ ಹತ್ರ ಮಾತಾಡಕ್ಕೆ. ನನಗೆ ಮಾತಾಡಕ್ಕೆ ಅಸಹ್ಯ ಅನ್ಸ್ಬಿಟ್ಟೈತೆ ಅವ್ರ ಹತ್ರ. ನಮ್ಮಮ್ಮ ಮಾತೇ ಆಡಲ್ಲ ನಮ್ಮಮ್ಮ ಆಯ್ತಾ, ಏನು ಮಾತಾಡಕ್ ಹೋಗ್ತಿಲ್ಲ ಅವ್ರಗಳ ಜೊತೆ. ಬಂದ್ರೆ ಸಾಕು, ಮೇಲ್ ಬಂದ್ರೆ ಸಾಕು, ಫಸ್ಟು ಮನೆ ಅಂತ ಬತ್ತಾಡ್ತಾರೆ. ಸೊ ಫುಲ್ ಟೆನ್ಷನ್ ನಮಗೆ, ಮನೆ ಖಾಲಿ ಮಾಡಲೇಬೇಕು. ಬಟ್ ಈ ಮನೆ ಬಿಟ್ಟೋಗ್ಬೇಕಂತ ಮನ್ಸಂತೂ ನಮಗಿಲ್ಲ, ಚೆನ್ನಾಗಿದೆ. ಇನ್ನೇನು ಮಾಡೋಕ್ಕಾಗಲ್ಲ, ಇವ್ರ ಹತ್ರ ಇರೋಕ್ಕೂ ಆಗಲ್ಲ ಅಂದ್ಬಿಟ್ಟು ಇವಾಗ ಖಾಲಿ ಮಾಡಬೇಕು. ನಮಗೆ ಈ ಚಿಕ್ಕ ಮನೆ ಆದ್ರೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ವಿ. ಆಮೇಲೆ ಇನ್ನು ಫಸ್ಟ್ ಓನರ್ ಇದ್ದಿದ್ರೆ ಬಿಡ್ತಿದ್ವಿ, ನಾವಿನ್ನು ಸದ್ಯ ಖಾಲಿ ಮಾಡ್ತಿರ್ಲಿಲ್ಲ. ಸೊ ಇವಾಗ ಇಮಿಡಿಯೇಟ್ ಹಬ್ಬ ಮುಗಿಸ್ಕೊಬಂದು ನಮ್ಮಮ್ಮನ ಟೆನ್ಷನ್ನ ಖಾಲಿ ಮಾಡ್ಬೇಕು. ಇವಾಗ ನಮ್ಮಮ್ಮಂಗೆ ಬರೀ ಅದೇ ಹಬ್ಬ ಮೂಡಿಲ್ಲ. ಇವಾಗ ಮನೆ ಖಾಲಿ ಮಾಡ್ಬೇಕು. ಮಿಷಿನ್ ಬಟ್ಟೆ ಹಾಕಿದ್ವಿ, ಊರಿಗೆ ಹೋಗೋಷ್ಟರಲ್ಲಿ ಒಣಕೊಳ್ಳಿ ಅಂತ. ಹಂಗಿಲ್ಲ, ಮಿಷಿನ್ ಬಟ್ಟೆ ಹಾಕಿದ್ರು ಕಷ್ಟ. ಬಟ್ಟೆ ಒಗಿತೀರಾ ಅಂತಾರೆ. ನೀರ್ ಬಿಟ್ಟ ಬಟ್ಟೆ ಒಕ್ಕಳಿ ಅಂತಾರೆ. ಬಟ್ಟೆ ಒಗ್ಗಿ ಯಾವ ನೀರ್ ಬಿಡ್ತಾರೆ ಅಂತಾನೆ ಗೊತ್ತಿಲ್ಲ. ಅವ್ರಾಗಿ ಅವ್ರು ತೊಳ್ಕೊಂತಿರ್ತಾರೆ, ಬೆಳೀತಾ ಇರ್ತಾರೆ. ನಾವು ಏನಾರ ಮಾಡ್ತು ಅಂದ್ರೆ ಓಡ್ಬರ್ತಾರೆ. ಅಪ್ಪ ಸಾಕು ಅಂತ ನಮಗೂ ನಾವು ಬಟ್ಟೆ ಒಗಿತಿದ್ರೆ ಹೋಗಿ ನೀರು ಬಿಟ್ಟಾಗ ಬಟ್ಟೆ ಒಗಿತಿದ್ರೆ ಹೋಗಿ ಮೋಟ್ರೆಲ್ಲ ಆಫ್ ಮಾಡ್ತಾರೆ. ನೀರು ಅರ್ಧಕ್ಕೆ ಬರೋ ಥರ ಇರಲ್ಲ.
ಆ ಥರ ಎಲ್ಲ ಆಗೋಗುತ್ತೆ. ಸೊ ಇವಾಗ ನಮ್ಮಮ್ಮ ಮಿಷಿನ್ ಬಟ್ಟೆ ಹಾಕಿದ್ದಾರೆ. ನೂರಿಂದ ಬಂದರೆ ಅವಾಗ ನೀರು ಇಲ್ಲದೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ನೀರು ಬಿಟ್ಟಿದ್ದಾರೆ ಅಂದ್ಬಿಟ್ಟು ನಮ್ಮಮ್ಮ ಬಟ್ಟೆ ಹಾಕ್ಬಿಟ್ಟವ್ರೆ. ಇವಾಗ ಒಣಗಾಕ್ಬಿಟ್ಟು ಅವ್ರಿನ್ನ ನೈಟ್ ಅಲ್ವಾ ಅಷ್ಟರಲ್ಲಿ ಒಣಗಿರುತ್ತೆ. ಅಮ್ಮ ಹಾಕಮ್ಮ ಇನ್ನೊಂದು ಹಾಕ್ಲಾ 15 ನಿಮಿಷಕ್ಕೆ ಆಯಿತು. ಆಯಿತಾ? ಸೊ ಅಷ್ಟೇ, ನಮ್ಮಮ್ಮಂಗೆ ಅದೇ ಟೆನ್ಷನ್ನು ತಲೆ ಒಳಗಡೆ, ಯಾವಾಗ ಖಾಲಿ ಮಾಡಬೇಕು ಯಾವಾಗ ಖಾಲಿ ಮಾಡಬೇಕು. ಊರಿಂದ ಬಂದ ತಕ್ಷಣ ಮನೆ ಹುಡ್ಕೊಂಡು ಇದು ಯಾವ್ದಾರ ಸಿಗ್ಲಿ ಒಯ್ತಾ ಇರೋದೇ. ಮನೆಯೆಲ್ಲ ಎಷ್ಟು ಬಾಡಿಗೆ ಐತೆ? ಎಲ್ಲ 10 ಮೇಲೇನೆ. ಸಿಂಗಲ್ ಬೆಡ್ರೂಮ್ 10,000 11,000, ಡಬಲ್ ಬಂದು 15 16 25. ಯಪ್ಪ ಕೇಳಿ ಶಾಕ್ ಆಗೋಯ್ತು ನನಗೆ. ಮನೆ ಹೋಗುವಾಗ ಅಲ್ಲೊಂದು ಹೋಗಿದ್ವಾ, ಎಲ್ಲಿ ಸ್ಕೂಲ್ ಹತ್ರ 20,000 ಬಾಡಿಗೆ. 20,000. ಸಿಂಗಲ್ ಬೆಡ್ರೂಮ್ 11 12. ಸಿಂಗಲ್ ಬೆಡ್ರೂಮ್ 11 12 ಅಷ್ಟೈತೆ. ಮನೆ ಕೇಳಕ್ಕೆ ಬೇಜಾರಾಗೈತಿ. ಊರ್ ಕಡೆಗೆ ಹೋಗ ನಡೀರಿ ಅಂದ್ರೆ ಬರಲ್ಲ ಅಂತಾರೆ. ಏನ್ ಮಾಡೋಣ, ಕೆಲಸ ಬಿಟ್ಬಿಟ್ಟು ಊರ್ ಕಡೆ ಹೋಗಕ್ಕಾಗಲ್ಲ. ಬಾಡಿಗೆ ಕಟ್ಕೊಂಡು ಜೀವನ ಮಾಡೋಕ್ಕಾಗುತ್ತಾ ನಾವು ಇಲ್ಲಿ? ಎಲ್ಲಿಂದ ಮಾಡ್ತೀಯಾ? ಏನೋ 1 ಲಕ್ಷ ಪೇಮೆಂಟ್ ಕೊಡ್ತಾರ, ಬರೋದು 20,000 10,000ದಲ್ಲಿ ಪೇಮೆಂಟ್. ಮನೆ ಮೇಂಟೈನ್ ಹೆಂಗೆ ಮಾಡಲಿ? ಯಾವ ಓನರ್ಗೆ ಎಲ್ಲಿ ಕೊಡಲಿ? ಏನು ಮಾಡೋದು? ಇವಾಗ ನಮ್ಗೆ ಅದೇ ಟೆನ್ಷನ್ ಆಗಿರೋದು. ಸೊ ಓಕೆ, ನಾವು ಪೂಜೆ ಮಾಡಲಿ, ಆರಾಮಾಗಿ ಹೋಗಿ ಪೂಜೆ ಮಾಡಮ್ಮ. ನಾವು ಅಮ್ಮಂಗೆ ಮಾಡಿದ್ರೆ ಮನೆ ಖಾಲಿ ಯುಗಾದಿ ಒಳಗೆ ಮಾಡ್ಬೇಕಾಯ್ತು. ಅಂದ್ರೆ ಒಂದ್ ಮನೆ ಫಿಕ್ಸ್ ಆಗಿತ್ತು. ಅವರು 15 ಒಳಗೆ ಖಾಲಿ ಮಾಡ್ಬೇಕು ಅಂತಾರೆ. ಇಲ್ಲೂ ಬಾಡಿಗೆ ಕಟ್ಬೇಕು, ಅಲ್ಲೂ ಬಾಡಿಗೆ ಕಟ್ಬೇಕು. ಹಂಗಾಗಿ ಇದಾದ್ಮೇಲೆ ಹೋಗೋಣ ಅಂದ್ಬಿಟ್ಟು ಸುಮ್ಮನಿದ್ದೀವಿ. ಹಬ್ಬ ಮುಗಿಸ್ಕೊಬಂದು ಮನೆ ಹುಡುಕಿ ಈ ತಿಂಗಳು 28ರೊಳಗೆ, ಈ ತಿಂಗಳೊಳಗೆ ಖಾಲಿ ಮಾಡ್ತೀವಿ. ಫಿಕ್ಸ್ ಆಗ್ಬಿಟ್ಟಿದ್ಯಾ? ಫಿಕ್ಸ್. ಸೊ ನೋಡೋಣ, ಹಬ್ಬ ಮುಗಿಸ್ಕೊಬಂದು ನಮ್ಮಮ್ಮ ಅಷ್ಟರಲ್ಲಿ ಹುಡುಕ್ಬೇಕಂತ ಫುಲ್ಲು ಕುತ್ಕೊಂಡ್ಬಿಟ್ಟವ್ರೆ. ಸೊ ಹುಡ್ಕೋಣ ಫಸ್ಟ್. ಇವಾಗ ಪೂಜೆ ಮಾಡಲಿ ನಮ್ಮಮ್ಮ ನೆಮ್ಮದಿಯಾಗಿ. ನಮ್ಮಮ್ಮಂಗೆ ಬರೀ ಅದೇ ಟೆನ್ಷನ್ನು. ಎಲ್ಲಿ ಕೂತ್ಕೊಂಡ್ರು ನಿಂತ್ಕೊಂಡ್ರು ನಮ್ಮಮ್ಮಂಗೆ ಬರೀ ಮನೆ 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 ಮನೆ. ಸೊ ಮಾಡೋಮ್ಮ ಪೂಜೆ. ಹೂವು ಕಟ್ಟಿದಲ್ಲ ಅದೆಲ್ಲಮ್ಮ? ಏನು ಫುಲ್ ಹೂವು ಕಟ್ಟಿದಲ್ಲ ಅದನ್ನು ಮುಡ್ಸಿಲ್ಲ? ನಮ್ಮನೇಲಿ ಇಲ್ಲಿಂದಾನೆ ಎಲ್ಲ ತಗೊಂಡೋಗೋದು. ಹೂವು ಎಲ್ಲ ಇಲ್ಲಿಂದಾನೆ ಕಟ್ಕೊಂಡು ಹೋಗ್ತಾ ಇದೀವಿ. ಅಂದರೆ ಹೂವು ತಗೊಂಡು ನಮ್ಮ ಅಮ್ಮನೇ ಕಟ್ಬಿಟ್ಟವ್ರೆ. ಆಮೇಲೆ ಸ್ವಲ್ಪ ತರಕಾರಿ ಅದು ಇದು ಎಲ್ಲ. ಮತ್ತೆ ಅಲ್ಲ ತರಕಾರಿ ಎಲ್ಲ, ಸೊಪ್ಪು ಹಸಿಮೆಣಸಿನ್ಕಾಯಿ ಸ್ವಲ್ಪ. ಅಲ್ಲೆಲ್ಲ 5 ರೂಪಾಯಿಗೆ ಇಷ್ಟೇಷ್ಟು ಕೊಡ್ತಾರೆ. 10 ರೂಪಾಯಿಗೆ ಇಷ್ಟೇಷ್ಟು ಕಟ್ಟೋದಪ್ಪ ಸಣ್ಣದು. ನಮ್ಮಮ್ಮ ಇಲ್ಲಿ ಕಟ್ಟಿರೋ ಹೂವು ಮುಟ್ಸ್ತಿಲ್ಲ, ಬಿಡಿ ಹೂವು ಮುಟ್ಸ್ತಾರೆ. ಊರಿಗೆ ಆಗುತ್ತೇನೆ ವಜಾ. ಊರಿಗೆ ತಗೊಂಡೋಗಕ್ಕೆ ಅವ್ರು ಕಟ್ಟಿರೋದಂತೆ. ಸೊ ಪೂಜೆ ಪೂಜೆ ಆಯಿತು. ಇವಾಗ ಪೂಜೆ ಆಗಿ ನಮ್ಮಮ್ಮ ಇಲ್ಲಿ ಮಷಿನ್ಗೆ ಹಾಕಿದ ಬಟ್ಟೆನ ತೆಗಿತಿದ್ದಾರೆ ಒಣಗಾಕಕ್ಕೆ. ಅಲ್ಲ ಇವಾಗ ಇಷ್ಟೆಲ್ಲ ಹೂವು ತಗೋಬೇಕಾ? ಇದಾ ಸೊಪ್ಪು? ರೋಸ್ ಐತೆ, ಸೌತೆಕಾಯಿ, ಕ್ಯಾರೆಟ್. ಅಮ್ಮ ಕೇಕ್ ಐತೆ, ಕೇಕ್ ಯಾರು ತಿಂದಿಲ್ಲ. ಐಸ್ ಕ್ರೀಮ್ ಐತೆ. ಹೂವು ಇವಾಗ ಕಟ್ಟಿರೋದು. ಇಷ್ಟು ಹೂವು ಸಾಕಾ? ಇಷ್ಟು ತಗೊಂಡು ನಾನು ಸೌತೆ ನಮ್ಗೆ ವೇಸ್ಟ್ ಅಲ್ವಾ? ಬರೋ ತನಕ ಬಿಡು, ತಗೊಂಡೋಗಿ ಅಲ್ಲೇ ತಿಂಗಳು ಅಲ್ಲೇ ಕುತ್ಕೊತೆ ಟೆಂಟ್ ಹಾಕೊಂಡು. ವೇಸ್ಟ್ ಅಲ್ವಾ ಅಂತ ಹೇಳ್ತಿರೋದು. ಸೊಪ್ಪು ಅದು ಅದ್ರಲ್ಲೈತಾ? ಅದನ್ನ ತಗೊಂಡೋಗ್ಬೇಕಾ ಕವರು? ಅದ್ರಲ್ಲಿ ಏನಿರೋದು? ಸೊಪ್ಪು, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಏನು ಮತ್ತು ಕ್ಯಾರೆಟ್ ಎಲ್ಲ ಸೌತೆಕಾಯಿ ಎಲ್ಲ ಹಾಕಿದ್ಯಲ್ಲಮ್ಮ? ಇಲ್ಲಿ ಬೆಂಡಾಗುತ್ತಲ್ಲ. ನಾನು ಅದನ್ನೇ ಹೇಳಿದ್ದು.
ಏನಂತ ಸೌದೆಕಾಯಿ ಎಲ್ಲ ಹಾಕು ಅಂತ. ಎಲ್ಲಾನು ಹಾಕ್ತೀನಿ, ಇದು ನಾನೇನು ಎತ್ಕೊಂಡಲ್ಲ, ಏನ್ ಮಾಡಕ್ಕಲ್ಲ. ಇನ್ನ ಇವ್ರು ಬರೋಷ್ಟರಲ್ಲಿ ಬೆಳಗ್ಗೆ ಪೂಜೆಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನನ್ನ ಕೈಲೇ ಕೊಡು ಕಳಿಸ್ತಿರೋದು. ಇದನ್ನೆಲ್ಲ ನಾನೇ ಕ್ಯಾರಿ ಮಾಡ್ಬೇಕು ಇವಾಗ. ಅದು ಬಂದಿನಿ ಯಾವಾಗ ನೆಡ್ತಿರೋ ನೀರೆಲ್ಲ ಹಾಕಿದೆ ಹಿಂಗೆ ಇವಾಗ ಹಿಂಗೆ ಹಾಕಿದೆಯಲ್ಲ ಅದೇ ಥರನಾ? ಮೇಲೆ ಒಂದು ಕವರ್ಸ್ ಇಟ್ಕೊಡು. ಯಾವ ಕಲರ್ ಅಮ್ಮ ಇದು? ಎರಡು ರೆಡ್ ಗೊಂಚಲು. ಗೊಂಚಲ. ಓ ಗೊಂಚಲು ಒಂದೇ ಇದ್ರಲ್ಲಿ ಬಿಡುತ್ತಲ್ಲ, ಇಷ್ಟೊಂದು ಬಂದರೆ ಬರಲಿ, ಹೋದ್ರೆ ಹೋಗ್ಲಿ. ಮನೇಲಿ ಒಂಥರ ಉಲ್ಟಾ ಎಲ್ಲ ಊರಿಂದ ಗಿಡಗಳನ್ನ ತಗೊಬಂದ್ ಕೊಟ್ರೆ, ಸ್ವಂತ ಮನೇನ ಹಾಕೊಳಕ್ಕೆ. ಹಾ ಊರಿಂದ ಎಲ್ಲ ತಗೊಬಂದ್ ಕಟ್ ಮಾಡ್ಕೊಂಡು ತಗೊಂಡ್ ಬಂದ್ರೆ ನಮ್ಮನೇಲಿ ಉಲ್ಟಾ. ನಮ್ಮನೇಲಿ ಇಲ್ಲಿಂದಾನೇ ಗಿಡಗಳು, ದಾಸವಾಳ ಗಿಡದ ಕಡ್ಡಿ ಎಲ್ಲ ಕಿತ್ಕೊಂಡು ನಮ್ಮಮ್ಮ ಇಲ್ಲಿಂದಾನೇ ಕಟ್ ಮಾಡ್ಕೊಂಡು ಮಾಡ್ಬೇಕಲ್ಲ. ಏನ್ ಮಾಡೋಣ, ನಾವೆಲ್ಲ ಕೆಲವ್ರು ಇಡ್ಸೋದೇ ಇಲ್ಲ ಪಾಟ್ಗಳನ್ನ. ಇಡಿಸ್ತಾರೆ ಕೆಲವೊಬ್ರು. ಅದಕ್ಕೆ ಕಲರ್ ಇದ್ರೆ ಯಾವಾಗಾದ್ರೂ ತಗೋಬೋದು. ಅದೇ ಎಲ್ಲ ಊರಿಂದ ತಗೊಂಡ್ ಬಂದ್ರೆ ನಾವ್ ಇಲ್ಲಿಂದ ತಗೊಂಡ್ ಹೋಗ್ತಿದೀವಿ. ಅದು ನಂಗೆ ಇಡು ಸಾಕು. ಯಾವ ಕಲರ್ ಅದು? ಪಿಂಕ್ ಗಣಪತಿ ಕಲರ್. ಗಣಪತಿ ಕಲರ್. ಇವಾಗ ಹೊರಟ್ರೆ ರೀಚ್ ಆಗ್ಬೋದು ಬೇಗ. ಒಂದು 2 ಗಂಟೆ ಅಷ್ಟು ಹೊಂಟೋಗ್ಬಿಡ್ತೀನಿ. ಟ್ರಾಫಿಕ್ ಇದ್ರೆ ಕಷ್ಟ. ಆಮೇಲೆ ನನ್ಗೆ ಈಸಿಯಾಗಿ ಸಿಗುತ್ತೆ. ಹಿಡ್ಕೊ ಇಲ್ಲಿ ಒಂದು ನಿಮಿಷ. ಒಬ್ಬಳೆ ನಾವು ಉಮ್ಮರೆಲ್ಲ ಬಂದು ನೈಟು. ಸರಿ, ನೀನು ಹೋಗ್ಬಿಟ್ಟು ಬಾ ಇವಾಗ. ಸ್ಲಿಪ್ಪರ್ ಹಾಕೋತೀನಿ. ಏನಿಲ್ಲ, ಅಷ್ಟೇನಾ? ನಾನೆಲ್ಲ ಮರ್ತಿದ್ರೆ ನಾವು ಬರ್ತಿರ್ತೀನಿ. ಇನ್ನೂ ಮರಿತ್ಯ 4 ದಿನಕ್ಕೆ. ಇನ್ ಕೇಸ್ ಮರಿದ್ರೆ 4 ದಿನಕ್ಕೆ ಎಷ್ಟು ದಿನಕ್ಕೇನೋ ಮರ್ತಿದ್ರೆ ಅಂತ. ಸರಿ. 1 ಅವರ್ ಮುಂಚೆ ನಾನು ಬಂದಿದ್ದೆ. ನನಗಿನ್ನ 1 ಅವರ್ ಮುಂಚೆ ಟ್ರೈನ್ ಬಂದು ನಿಂತಿತ್ತು. ನೋಡಿದ್ರೆ ಫುಲ್ ಆಗೋಗಿತ್ತು ಸೀಟೆಲ್ಲ. ಇಲ್ಲೂ ಕೂಡ ಇರಲಿಲ್ಲ, ಸಿಕ್ಕಾಪಟ್ಟೆ ಜನ ಅಂತಾನೆ ಹೇಳ್ಬೋದು. ಆ್ಯಂಡ್ ಎಲ್ಲೋ ಒಂದು ಕಡೆ ಸೀಟ್ ಸಿಕ್ತು, ಅಡ್ಜಸ್ಟ್ ಮಾಡ್ಕೊಂಡು ಬಂದು ಕುತ್ಕೊಂಡು ನಮ್ಮೂರಿಗೆ ಬಂದು ಫೈನಲಿ ಸೇರ್ಕೊಂಡೆ. ಆ್ಯಂಡ್ ಎಷ್ಟು ಜನ ಅಂದರೆ ಡೋರ್ ತನಕ ನಿಂತ್ಕೊಂಡಿದ್ದಾರೆ, ಯಾರಿಗೂ ಸೀಟ್ ಸಿಕ್ಕಿಲ್ಲ. ಕೆಲವೊಬ್ರು ರಿಟರ್ನ್ ಆಗಿರೋರು ಇದ್ದಾರೆ, ಯಾಕಂದರೆ ಸೀಟ್ ಇಲ್ದಾನೆ ಡೋರ್ ಹತ್ರನೂ ಜಾಗ ಇಲ್ದಾನೆ ನಿಂತ್ಕೊಳ್ಳೋಕ್ಕೆ ಅಂತ. ಆ್ಯಂಡ್ ನನ್ನನ್ನು ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಬಂದಿದ ತಕ್ಷಣ ನಮ್ಮ ಮಾಮ ನನ್ನನ್ನು ಪಿಕ್ ಮಾಡಿಕೊಂಡ್ರು. ಅಲ್ಲಿಂದ ಹೊಟ್ಟೆಗೆ ಸಿಕ್ಕಾಪಟ್ಟೆ ಹಶ್ವಾಗ್ತಿತ್ತು, ಊಟ ಕೂಡ ಮಾಡಿರಲಿಲ್ಲ. ಊಟ ಮಾಡಿಸ್ಕೊಂಡು ಕೆಲವೊಂದು ಐಟಮ್ಸ್ನ ತೊಗೊಬೇಕಾಗಿತ್ತಂತೆ. ದವನ, ತೋಟದ ಮನೆ ಹತ್ರ ಹೂವು, ಅದನ್ನೆಲ್ಲ ಏನೂ ತೊಗೊಂಡಿರ್ಲಿಲ್ಲ ಅಂದ್ಬಿಟ್ಟು ಮಾರ್ಕೆಟಿಗೆ ಕರ್ಕೊಂಡು ಬಂದಿದ್ದಾರೆ. ಸೊ ಮಾರ್ಕೆಟಲ್ಲಿ ಎಲ್ಲ ತೊಗೊಂಡು ಹೋಗ್ತಾ ಸಂತೆ ಇಟ್ಟಿದ್ರು. ಸಂತೆಲೂ ಕೂಡ ಸ್ವಲ್ಪ ಬೆಳಗ್ಗೆಗೆ ತರಕಾರಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ, ಪಲ್ಯಕ್ಕೆ ಸಾಂಬಾರಿಗೆ ಎಲ್ಲ. ಸೊ ಇನ್ನೇನು ಮಾಡೋಂಗಿಲ್ಲ ಶಾಪಿಂಗು. ನಮ್ಮ ಮಾಮದು ನಂದು ಫಸ್ಟು ಇಲ್ಲಿಂದ ನಾನು ಹೋಗಿ ರೆಸ್ಟ್ ಮಾಡಬೇಕು, ಅಷ್ಟು ಟಯರ್ಡ್ ಆಗೋಗಿದೆ. ಓಕೆನಾ, ಇಲ್ಲಿಂದ ಎಲ್ಲ ತೊಗೊಂಡು ನಮ್ಮ ಮನೆಗೆ ಹೊರಡೋದೆ. ಸೌದೆಕಾಯಿ ತಗೋ ಬಂದಿದ್ದೀವಿ. ಫೈನಲಿ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಇನ್ನೊಂದೇನಂದ್ರೆ ಫುಲ್ಲು ಮಳೆ, ಉದ್ದಕ್ಕೂ ಮಳೆ ಹೆವಿ. ಇವಾಗಲೂ ಮಳೆ ಸ್ಟಾರ್ಟ್ ಆಗೋಗಿದೆ, ಅಲ್ಲೆಲ್ಲೂ ಮಳೆ ಇಲ್ಲ. ಅಂದರೆ ಟಿಪ್ಟೂರಿನೋ ಅಲ್ಲಿಂದ ಎಲ್ಲ ಮಳೆ ಜಾಸ್ತಿ ಇತ್ತು. ಸೊ ಇವಾಗ ಇಲ್ಲಿ ಬಂದ್ಮೇಲೆ ಮಳೆ ಮತ್ತೆ ಜಾಸ್ತಿ ಆಗೋಗೈತೆ. ಗಾಳಿ ಯಾರಿಗೆ? ಗೊತ್ತಿಲ್ಲ. ಏನು ಯಾರಿಗೆ? ಇಲ್ಲ, ನಾನು ಹೇಳಿದ್ರೆ ತಾನೇ ಗೊತ್ತಾಗೋದು ಮಳೆ ಅಂತ. ಏನ್ ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟಿದ್ಯಾ? ಏನ್ ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟಿದ್ಯಾ? ಅವೆಲ್ಲ ಎತ್ತಿಕೋವ, ಇವೆಲ್ಲ ಎತ್ತಿಕೋ. ಹೂವಗಳನ್ನೆಲ್ಲ ದವನ ಐತೆ. ನಾವ್ ಹಂಗೆ ಬರ್ಬೇಕಾದ್ರೆ ಸಂತೆ ಎಲ್ಲ ಮಾಡ್ಕೊಂಡ್ ಬಂದ್ವಿ. ನಾನು ಮತ್ತೆ ನಮ್ಮ ಅಮ್ಮ ಮಾರ್ಕೆಟ್ಗೆ ಹೋಗಿ, ಇವತ್ತು ಸಂತೆ ಇಟ್ಟವ್ರೆ, ನಾಳೆ ಸಂತೆ. ಇವತ್ತು ನಾನು ನಮ್ಮ ಅಮ್ಮ ಹಂಗೆ ತಗೊಂಡ್ ಬಂದ್ವಿ ನಾಳೆಗೆಲ್ಲ ಬೇಕಂತ. ಸೊ ನಮ್ಮವ್ವ ಎಲ್ಲ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಬಿಟ್ಟು ಅವ್ರು ಇವತ್ತೇನೆ. ಇನ್ನೇನಿಲ್ಲ, ನಾಳೆ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಮಲ್ಕೊಳ್ಳೋದು. ಮಲ್ಕೊಳ್ಳೋದಲ್ಲ, ಹಬ್ಬಕ್ಕೆ ಇದ್ ಮಾಡ್ಕೊಳ್ಳೋದು. ರೆಡಿ ಮಾ ತರಕಾರಿ ಏನಿಲ್ಲ ಅವ, ಅದು ದಾಸವಾಳ ನಮ್ಮನೇಲಿ, ಅದು ಪಿಂಕುದು ಗಣಪತಿ ಕಲರ್ ಅಂತೆ. ಆಮೇಲೆ ಇದು ಗುಲಾಬಿ ಎದುರುಗಡೆ ಮನೆದು, ಅದು ಗೊಂಚಲು ಬಿಡುತ್ತಲ್ಲ ಆ ಥರದ್ದು. ಆಮೇಲೆ ದವನ ಅದಕ್ಕೆ ಹಾಕೋ. ಇದ್ರಲ್ಲಿ ಏನೈತೆ ನೋಡು,
ಇವಾಗ ಇದೆಲ್ಲ ಸಕ್ಕರೆ ಎಲ್ಲ ಇವಾಗ ತಗೊಂಡಿದ್ದು. ಸಕ್ಕರೆ ಕಾಫಿ ಪುಡಿ ಇದಿತ್ತ ಅರಳೆಣ್ಣೆ ಇತ್ತಾ ತಗೊಂತು ಮಾಮ, ಇರುತ್ತಾ ಇರಲ್ವ ಅಂದ್ಬಿಟ್ಟು. ಅದ್ ಬಿಟ್ರೆ ಎಲ್ಲ ಟೀ ಪುಡಿ ಎಲ್ಲ ಟೀ ಪುಡಿ. ಕಾಫಿ ಪುಡಿ ತರ್ಲಿಲ್ವಾ? ಅಯ್ಯೋ ಕಾಫಿ ಪುಡಿ ಬೇಕಿತ್ತಾ? ಬರೀ ಟೀ 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 ಪುಡಿ. ನಾನು ಕಾಫಿ ಪುಡಿ ಬೇಡ ಅನ್ಕೊಂಡು ನೆನಪಾಯ್ತು ಕಾಫಿ ಪುಡಿ, ಆದ್ರೆ ನಾನೇ ತಗೊಳ್ಳಿಲ್ಲ ಬೇಡ ಅನ್ಕೊಂಡು. ಹೋಗಿ ಇಡೋವಲ್ಲಿ ಚಕ್ರನ ಇಡು ಹಂಗೆ. ಎಲ್ಲಿಡ್ತಿ? ಇದ್ರೊಳಗಿಡ್ಲ? ಹಿಂಗೆ ಮೇಲೆ ಇಟ್ಟಿರ್ಲಾ? ಇಲ್ಲ ಬಕೆಟ್ ಒಳಗೆ ಹಾಕ್ಬೇಕಾ? ಈ ಬಕೆಟ್ ಒಳಗೆ ಹಾಕಿರ್ತೀನಿ. ಇನ್ನೇನ್ ಸಮಾಚಾರ ಗಂಗೆ? ಎಲ್ಲ ಹೇಳ್ಬೇಕಣವ. ಏನ್ ಸಮಾಚಾರನ? ಹಬ್ಬ ಜೋರ? ಜೋರಯ್ಯ. ತಗೋ ಅಲ್ಲಿಡೋಗು. ಅದ್ರ ನಮ್ಮನ್ನೆಲ್ಲ ಕರ್ಸ್ಬಿಟ್ರು ಹಬ್ಬ ಜೋರಿಲ್ಲ ಅಂದ್ರೆ ಹೆಂಗೆ? ಹಾ ಹೇಳೋ. ಜೋರಾಗಿ ಮಾಡಿರಂತ ಹೋಗ್ರಿ. ಅದನ್ನ ಇದ್ರೊಳಗೆ ಹಾಕು, ಬಕೆಟ್ ಒಳಗಡೆ ಹಾಕ್ಬಿಟ್ಟು. ಮಾಡೋ ಕೆಲಸ ಇಲ್ಲ. ಅವ ನೆನ್ನೆಯಿಂದನೂ ಹಂಗೆ ಇಟ್ಟಿರೋದು. ಮನೆ ಕಟ್ ಮಾಡ್ಬಿಟ್ಟು ಒಂದು ಏನು ಪಾತ್ರೆಯಲ್ಲಿ ನೀರ್ ಹಾಕ್ಬಿಟ್ಟು ಇಟ್ಟಿದ್ದದನ್ನ. ಅದಕ್ಕೆ ಗುಲಾಬಿ ಕಡ್ಡಿ ಚೆನ್ನಾಗಿರೋದು. ಗುಲಾಬಿ ಕಡ್ಡಿ ಚೆನ್ನಾಗಿರ್ಬೇಕಂದ್ರೆ ಅಮ್ಮ ಬಂದ್ ನೆಡ ತನಕನು ಒಂದ್ ಬಕೆಟ್ ಒಳಗೆ ಹಾಕಿರೋ ನೀರಿಟ್ಟು. ಬಣ್ಣದ ಬಕೆಟ್ ಐತೆ ಅದಕ್ಕೆ. ಓಕೆ, ನಾನು ಅಲ್ಲೇ ಹೋಗಿ ಸಾಕಾಗೋಗಿದ್ದೀನಿ. ಏನ್ ಮಾಡ್ದೆ? ಬದನೆಕಾಯಿ ಮಾಡ್ದೆ. ಹೋಗಲ್ಲಿ ಬೆಳಗ್ಗೆಯಿಂದ ನಮ್ಮ ಅವ್ವ ಸಾಕಾಗ್ಬಿಟ್ಟಾರಂತೆ. ಸೊ ಬೆಳಗ್ಗೆಯಿಂದ ಹೆವಿ ಕೆಲಸ. ಅವರೇ ಎಲ್ಲ ಕ್ಲೀನ್ ಮಾಡ್ಬಿಟ್ಟವ್ರೆ. ಎಲ್ಲ ಮನೆ ಫುಲ್ ಕ್ಲೀನ್ ಆಗಿ ಹೋಗಿದೆ. ಅಂಡ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಹೊಸ ವ್ಲಾಗು, ಹಬ್ಬದ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾಳೆ ಹಬ್ಬ ಅಲ್ಲ, ಸೊ ಅದಕ್ಕೇನೆ. ಅಂಡ್ ಓಕೆ, ಬೈ ಬಾಯ್, ಟೇಕ್ ಕೇರ್.